ಅವತ್ತು ರೆಡ್ ಕಲರ್ ಹೂವಾಗಿತ್ತು, ಇವತ್ತು ಪಿಂಕ್ ಕಲರ್ ಹೂವಾಗಿದೆ. ಇದು ಪಾಟಲ್ಲಿ ಹಾಕಿದೆ ಗಿಡ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಉಂಟು ನೋಡಿ. 2 ಕಲರ್ ಉಂಟು, ಪಿಂಕು ಮತ್ತು ರೆಡ್. ಅದಕ್ಕೆ 3ನೇ ಎಲೆ ಬಂದಿದೆ, ಗೊಬ್ಬರ ಕೊಟ್ಟಿದ್ದೆ. ಇವಾಗ ಎಷ್ಟು ಬೇಗ ದೊಡ್ಡಾಗ್ಬಿಟ್ಟಿದೆ ನೋಡಿ ಗಿಡ. 4ನೇ ಎಲೆನೂ ಬರ್ತಾ ಇದೆ. ಮಣ್ಣು ಎತ್ತು ಕೊಟ್ಟಿದ್ದರಿಂದ ಕುತ್ತಿಗೆ ಇಲ್ಲಿವರೆಗೆ ಮಣ್ಣನ್ನು ಎತ್ತು ಕೊಟ್ಟಿದ್ದಾಗ ಬೇಗನೆ ಮತ್ತೆ ಬೆಳೆದ್ಬಿಟ್ಟಿದೆ. ಇವಾಗ ತುಂಬ ಬಿಸಿಲು ಉಂಟು, ಮಳೆನೇ ಇಲ್ಲ. ಬೇಸಿಗೆ ಥರ ಬಿಸಿಲಾಗ್ಬಿಟ್ಟಿದೆ, ಗಿಡಗಳೆಲ್ಲ ಬಾಡೋಗ್ತಾ ಇವೆ. ಮಳೆ ಇನ್ನು ಯಾವಾಗ ಬರುತ್ತೇನೋ ಅಂತ ಕಾಯ್ತಾ ಇದ್ದೀನಿ. ಹಾಗೆ ಪೇರ್ಲ ಗಿಡ ನೋಡಿ, ನಾನು ಕಟ್ ಮಾಡಿದ್ನಲ್ಲ, ಇವಾಗ ಹೀಗೆ ಒಂದೇ ಗಿಡ ಆಗಿತ್ತು. ಇವಾಗ ಇಲ್ಲಿ ಸೈಡ್ ಕವರ್ ಹೊಡೆದು ಬಂದಿದೆ ಕಟ್ ಮಾಡಿದ್ರಿಂದ. ಇಲ್ಲಿ ಕಟ್ ಮಾಡಿದೆ, ಹಾಗಾಗಿ ಎಲ್ಲ ಗಿಡನೂ ಹಾಗೆ ನೋಡಿ ಈ ರೀತಿ ಕವರ್ ಹೊಡೆದು ಬಂದಿದೆ. ಮತ್ತು ಗಿಡಗಳು ಚೆನ್ನಾಗೂ ಆಗಿವೆ. ಹಾಗೆ ಈ ಕಡೆ ಬಂದರೆ ಇಲ್ಲಿ ಸೀರೆ ಒಳಗೆ ಹಾಕಿಟ್ಟಿದ್ದೀನಿ, ಮಂಗ ಬರಬಾರ್ದು ಅಂತ, ಮತ್ತು ನವಿಲು ತಿನ್ನಬಾರ್ದು ಅಂತ. ಈ ಮೆಣಸಿನ ಗಿಡಕ್ಕೆ ಒಂದು ಮೆಣಸಿನಕಾಯಿ ಆಗಿದೆ, ಚಿಕ್ಕ ಇತ್ತು. ಎಷ್ಟು ಬೇಗ ದೊಡ್ಡದಾಗಿದೆ ಅಂದರೆ ನನಗೆ ಆಶ್ಚರ್ಯ ಆಯಿತು ನೋಡಿ. ಮೆಣಸಿನಕಾಯಿ ಆಗಿದೆ, ತುಂಬ ಖುಷಿ ಆಗ್ತಿದೆ. ಮುಂದೆ ಆಗಿದೆ, ಮತ್ತು ಹೂಗಳೆಲ್ಲ ಇವೆ. ಮತ್ತು ಇಲ್ಲೂ ಮಗುಗಳಾಗ್ತಾ ಇವೆ. ಇದು ಬೀಜ ಹಾಕಿದ್ದೆ, ಇಲ್ಲೇ ಗಿಡ ಆಗಿದೆ, ಹಾಗಾಗಿ ಇಲ್ಲೇ ಹೀಗೆ ಇಟ್ಟಿದ್ದೀನಿ. ಮತ್ತು ಕಿಟ್ಟಿ ನೆಡಲಿಲ್ಲ, ಚೀಲದಲ್ಲೇ ಇರಲಿ ಅಂತ ಹಾಕಿ ಇಟ್ಟಿದ್ದೆ. ಇವಾಗ ಇಷ್ಟು ಎತ್ತರ ಆಗಿ ಒಂದು ಕಾಯಿಗಳು ಬಿಟ್ಟಿವೆ, ಒಂದೇ ಮೆಣಸಿನಕಾಯಿ ಆಗಿದೆ. ಈ ಗಿಡದಲ್ಲೂ ನವಿಲುಗಳು ತಿನ್ಕೊಂಡು ಹೋಗಿದ್ವಲ್ಲ, ಈಗ ಮತ್ತೆ ಹೂಗಳಾಗಿ ಚಿಕ್ಕ ಮೆಣಸಿನಕಾಯಿ ಬಿಡ್ತಾ ಇದೆ ನೋಡಿ. ಇನ್ನು ಯಾವಾಗ ಬರುತ್ತೆ ನನ್ನ ನವಿಲು. ಚೆನ್ನಾಗಿ ಬಂದಿದೆ. ಇಲ್ಲೂ ಕರಿಬೇವು ಇಲ್ಲಿ ಕಟ್ ಮಾಡಿದ್ದೆ, ಚಿಕ್ಕದಾಗಿ ಚಿಗುರು ಬಂದಿದೆ ನೋಡಿ. ಇವತ್ತು ಎಲ್ಲ ಸಸಿಗಳು ಚಪ್ರವನ್ನು ಹತ್ತಾ ಇವೆ. ಇದು ನೋಡಿ ಯಾವುದೇ ರೀತಿ. ಮೊದಲು ಈ ಥರ ಹಿಡ್ಕೊಂಡು ಬಿಟ್ಟು ಗಿಡಕ್ಕೆ ಆಧಾರ ಅಲ್ಲ, ಫಸ್ಟ್ ಮನುಷ್ಯರ ಕೈಯಾಗಿ ಹಿಡ್ಕೊಂಡು ಹತ್ತೀವಿ ಅದ ಹಾಗೆ ಗಿಡನೂ ಬಳ್ಳಿಯನ್ನು ಸುತ್ತಬಿಟ್ಟು ಹತ್ತಾ ಇರ್ತವೆ. ನೋಡಿ ಎಲ್ಲ ಗಿಡನೂ ಇವಾಗ ಬೇಗನೆ ಚಪ್ರ ಹತ್ತಾ ಇವೆ.